ಆ ಒಂದು PSI ಸಾಹೇಬರನ್ನ ತಾವು ವೇದಿಕೆಗೆ ಚಪ್ಪಾಳೆಯ ಮುಖಾಂತರ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೋರ್ಕೊತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗುಡೂರು ಎಸ್ಸಿ ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 5ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡೋ ಸಮಾರಂಭ ಹಾಗೂ ಮಹಿಳಾ ಸಾಧಕರಿಗೆ ಸನ್ಮಾನ. ಈ ಸಮಾರಂಭದಲ್ಲಿ ನನಗೂ ಕೂಡ ಒಂದು ಭಾಗಿಯನ್ನಾಗಿ ಮಾಡಿ ಅವರು ನನಗೆ ಮೊನ್ನೆ ನಮ್ಮ ಸ್ಟೇಷನ್ಗೆ ಬಂದಿದ್ದರು, ಮೇಡಮ್ ತಾವು ಬರಬೇಕು ಎಷ್ಟೊತ್ತಿದ್ರು ಅಂತೇಳಿ. ಆದರೆ ನಮ್ಮ ಡ್ಯೂಟಿ ಹ್ಯಾಂಗಂತ ಗೊತ್ತಾಗಂಗಿಲ್ಲ. 5 ನಿಮಿಷ ಅಂತ ಒಂದು ಕಡೆ ಇದ್ದರೆ ಮತ್ತೊಂದು 5 ನಿಮಿಷ ಬೇರೆ ಕಡೆ ಹೋಗಿರ್ತೀವಿ ನಾವು. ಆದರೂ ಕೂಡ ಇವತ್ತು ನನ್ನ ಚಿಕ್ಕ ಗುತ್ತಿ ಗ್ರಾಮದಲ್ಲಿ ಡ್ಯೂಟಿ ಇತ್ತು, ಸಾಮೂಹಿಕ ಮದುವೆ ಇದ್ದು ಅಲ್ಲಿ. ಅದನ್ನು ನಾನು ಸರ್ ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಮೆಸೇಜ್ ಹಾಕೋದು, ಆಮೇಲೆ ಅವ್ರು ಫೋನ್ ಹಚ್ಚೋದು ನೋಡಿದ್ರಂದ್ರೆ ನಮ್ಮ CPS ಸಾಹೇಬರು ಕರ್ಕೊಂಡು ನಾನು ಅಲ್ಲಿ ಬೇರೆದವ್ರಿಗೆ ಕಳಿಸಿ ನಾನು ಈ ಫಂಕ್ಷನ್ಗೆ ಬಂದು ಅಟೆಂಡ್ ಆಗಿದ್ದೀನಿ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರಿಗೆ ಹಾಗೂ ದೇವರಂತಹ ವೈದ್ಯರಿಗೆ ಹಾಗೂ ಇಲ್ಲೇ ನಮ್ಮ ಈ ಮಟ್ಟಕ್ಕೆ ತಂದಂತಹ ಎಲ್ಲ ಗುರುಗಳಿಗೆ ನಾ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನನ್ನ ಎಲ್ಲ ತಾಯಂದಿರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಪುಟ್ಟ ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಷ್ಟೊಂದು ನಮಗೆ ಗಂಡ್ಮಕ್ಳು ನಮ್ಮ ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆ ಅಂಗವಾಗಿ ನಮಗೆ ಇಷ್ಟನ್ನು ಗುರುತಿಸಿ ಇಷ್ಟು ಜನಕ್ಕೆ ಎಲ್ಲರಿಗೂ ಸನ್ಮಾನ ಮಾಡಿ ಇದನ್ನು ಮಾಡ್ತಾರಂತಂದ್ರೆ ನಮ್ಗೆ ಎಷ್ಟೊಂದು ಹೆಮ್ಮೆ ಆಗುತ್ತಂತಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಈಗೊಂದು ಮಾತು ಹೇಳಿದ್ರು, ಯಜಮಾನ್ರ ಮುಂದೆ ಕುತ್ಕೊಂಡು ಒಬ್ಬರು ಮಹಿಳೆಯರು ಸನ್ಮಾನ ಮಾಡ್ಕೊಂಡ್ರು ಅಂಥೇಳಿ. ನಾನು ನನ್ನ ಯಜಮಾನ್ ಮುಂದೆ ಕುತ್ಕೊಂಡು ಸನ್ಮಾನ ಮಾಡ್ಕೊಂಡ್ರಿ, ಬಟ್ ನಾನು ಹೇಳಿದ್ದಿಲ್ಲ ಅಷ್ಟೇ. ನಮ್ಮ ಯಜಮಾನರು ಬಂದಿದ್ದಾರೆ, ನಮ್ಮ ಯಜಮಾನರು ಕುಂತಿದ್ದಾರೆ, ಅವ್ರ ಮುಂದೆ ಸನ್ಮಾನ ಸ್ವೀಕಾರ ಮಾಡ್ಕೊಂಡಿನಿ. ಅದು ನನ್ನ ಹೆಮ್ಮೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಮಹಿಳೆಯರು ಯಾವುದ್ರೊಳಗೂ ಕಡಿಮೆ ಇಲ್ಲ ಅನ್ನುವಂಥದ್ದು ನಾವು ತೋರಿಸ್ಬೇಕಾಗೈತಿ. ಇನ್ನೂ ಈಗ ತೋರಿಸ್ಲಾಕತ್ತಿ, ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತೋರಿಸ್ಬೇಕಾಗಿರ್ತೈತಿ. ಯಾಕಂದ್ರೆ ನಮ್ಗೆ ಬರೀ 33% ಕೊಟ್ಟಿದ್ದಾರೆ, ನಾವು 50% ಕೊಡ್ಬೇಕಂತೇಳಿ ನಾವು ಹೋರಾಡೋಣ. ನಾವು ಒಂದಿಲ್ಲ ಒಂದು ದಿವಸ ಈಗ ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಏನು ಹೆಣ್ಮಕ್ಳು ಮಾಡೋದು ಅಂತಿದ್ರಿ, ಈಗ ಒಂದು 50% ಹೆಣ್ಮಕ್ಳು ಆಗಿಬಿಟ್ಟಿದ್ದೀವಿ. ಡಾಕ್ಟರ್ ಅಂತಂದ್ರೆ ಎಲ್ಲರೂ ಅಪರೂಪಗೊಬ್ಬರು ಸಿಕ್ತಿದ್ರು, ಈಗ ಎಲ್ಲ ಕಡೆನೂ ಹಾಸ್ಪಿಟಲ್ದಲ್ಲಿ ಹೋಗ್ರಿ, ಎಲ್ಲ ಕಡೆ ಲೇಡೀಸ್ ಇದ್ದಾರೆ. ಟೀಚರ್ಸೂ ಜಾಸ್ತಿ ಸಿಗ್ತಿದ್ದಿಲ್ಲ, ಟೀಚರ್ನೂ ಇದ್ದಾರೆ. ಹೀಗಾಗಿ ನಾವು ಹೆಣ್ಮಕ್ಳು ಯಾವುದನ್ನು ಕುಗ್ಗುದಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ, ಮುಂದಾದ್ರೂ ತೋರಿಸ್ತೀವಿ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಮಹಿಳೆಯರ ಹಿಂದೆ ಮಹಿಳೆಯರನ್ನು ಸಪೋರ್ಟ್ ಮಾಡಿದರೆ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಗಂಡ್ಮಕ್ಳು ಸಪೋರ್ಟ್ ಮಾಡಿದರೆ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಇಬ್ಬರು ಕೂಡಿ ನಮ್ಗೆ ಅದೇನು ಮಾಡ್ತೀರಿ ಬಿಡು, ಹೆಣ್ಮಕ್ಳದಿರಿ, ನೀವೇನು ನೌಕರಿ ಮಾಡ್ತೀರಿ, ನೀವೇನು ಮಾಡತ್ತೀರಿ, ನೀವೇನು ಕಲಿಯೋದ್ರಾಗ ಏನೈತಿ, ನೀವು ಹೆಣ್ಮಕ್ಳು ಎಷ್ಟಾದರೂ ನಿಮ್ಗೇನು ಬೇಕಾಗಿಲ್ಲ ಅಂತೀರಲ್ಲ, ಆ ಸಂದರ್ಭದಲ್ಲಿ ನಮ್ಮಂಥವ್ರು ಎಲ್ಲ ಕೂಗಿ ಹೋಗ್ಬೇಕಾಗತ್ತೆ, ಮುಂದೆ ಬರೋಕ್ಕೆ ಸಾಧ್ಯತೆ ಆಗಲ್ಲ. ಯಾಕಂತಂದರೆ ಅದರೊಳಗೆ ನಾನು ಒಬ್ಬಳು, ನಾನು ಯಾವತ್ತೂ ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು ನಾನು. ಯಾಕಂತಂದ್ರೆ ಈ ಮಟ್ಟಿಗೆ ನಾನು ಬರಬೇಕಾಗಿತ್ತು ಅಂತಂದ್ರೆ ನಮ್ಮವ್ವ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಆ ತಾಯಿಗೆ ನಾನು ಎಷ್ಟೊಂದು ಕೃತಜ್ಞತೆ ಅರ್ಪಿಸಿದ್ರು ಕಡಿಮೆ. ನಮ್ಮವ್ವಂದು ನಾನು ಯಾವತ್ತೂ ಋಣ ತೀರ್ಸೋಕ್ಕಾಗಲ್ಲ. ಯಾಕಂತಂದ್ರೆ ನಾವು 8th ಕಲಿಯುವಾಗ ನಮ್ಮ ತಂದೆಯವರು ತೀರ್ಕೊಂಡಿದ್ರು. ಒಂದು ಸಣ್ಣ ಸ್ಟೋರಿ ಹೇಳ್ತೇನೆ ನಾನು. ನಮ್ಮ 8th ಕಲಿಯುವಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ನಾವು 5 ಜನ ಮಕ್ಕಳು, ನಾನೇ ದೊಡ್ಡ ಮಗಳು. ನಾನು 8th ಶಾಲೆ ಕಲಿತಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು, ಒಬ್ಬರು ನೌಕರಿ ಇಲ್ಲ ಅನ್ನುವಂಗಿಲ್ಲ. ನಮ್ಮಪ್ಪ ರೈತರು. ಹಾಗಾಗಿ ಏನಾಗ್ಬಿಡ್ತು, ಈಕಿಗ್ಯಾಕೆ ಶಾಲೆ ಕಲಿಸ್ಬೇಕು, ಬಿಡಿಸ್ಬಿಡ್ರಿ, ಆಕಿನ ಸ್ಕೂಲ್ ಬಿಡಿಸು ಬೇಡ, ಆಕಿಗೆ ಆಗಬೇಕು, ಎಲ್ಲರೂ ಮದುವೆ ಮಾಡಿಕೊಡೋಣ ಅಂಥೇಳಿ ಈ ರೀತಿ ಎಲ್ಲ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಇರ್ತಾರಲ್ಲ ಅಷ್ಟರು ಮಾತಾಡಿದರು. ಆದ್ರೆ ನಮ್ಮ ತಾಯಿ ಆ ಕಾಲದಾಗ ನಮ್ಮವ್ವ 7ನೇ ಶಾಲೆ ಕಲ್ತಿದ್ಲು, ಮಾಸ್ತರ್ ಮಗಳು. ಆದ್ರೆ ನಮ್ಮವ್ವ ನನಗೆ ಶಾಲೆ ಬಿಡಿಸ್ಲಿಲ್ಲ. ಇಲ್ಲ, ನನ್ನ ಮಗಳು ಶಾಲೆ ಕಲೀಲಿ ಅಂತ ಕಲಿಸಿದ್ರು. ಎಲ್ಲರೂ ಆಕಿಗೆ ಟೀಕೆ ಮಾಡಿದ್ರು, ಈಕೆ ಶಾಲೆ ಕಲಿಸಿ ನೌಕರಿ ಹಚ್ತಾಳ, ಮಗಳಿಗೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳಿ. ಆದ್ರೆ ನಮ್ಮವ್ವ ಬಿಡಲಿಲ್ಲ. ಕೂಲಿ ಕೆಲಸ ಮಾಡಿ 10 ರೂಪಾಯಿ ದುಡಿದು ನನಗೆ SSLC ತನಕ ಶಾಲೆ ಕಲಿಸಿದ್ಲು. ನಂದು SSLC ಮುಗಿದ ಮೇಲೆ ನನಗೆ ಒಂದು 100 ರೂಪಾಯಿ PUC ಫಸ್ಟ್ ಇಯರ್ ಕಲ್ಸೋಕ್ಕೆ ಯಾರೂ ಕೊಡಲಿಲ್ಲ. ನನಗೆ ಒಂದು 100 ರೂಪಾಯಿ ನನಗೆ. ಆ ಸಂದರ್ಭದಲ್ಲಿ ಮತ್ತೆ ಅನಿವಾರ್ಯ ಆಯಿತು, ಸ್ಕೂಲ್ ಬಿಟ್ಟೆ. ನಾನು ಸ್ಕೂಲ್ ಬಿಟ್ಟೆ, ಮನೆಯಲ್ಲಿದ್ದೆ. 18 ವರ್ಷ ಆಯಿತು, ಎಂಪ್ಲಾಯ್ಮೆಂಟ್ ಹಚ್ಚಿದ್ವಿ. ಈ ಇಂಟ್ರ್ಯೂ ಬಂತು. ಈ ಇಂಟ್ರ್ಯೂ ಬಂದ ಮೇಲೆ ಮತ್ತೊಂದು ನನಗೆ ನರಕ ಸ್ಟಾರ್ಟ್ ಆಯಿತು.
ಯಾಕಂತಂದ್ರೆ ಎಂಪ್ಲಾಯ್ಮೆಂಟ್ ಥ್ರೂ ನೌಕರಿ ಇಂಟರ್ವ್ಯೂ ಬಂತು, ಹೋದೆ, ಸೆಲೆಕ್ಷನ್ ಆದೆ. ಅಲ್ಲಿ ಆ ಟೈಮ್ದಲ್ಲಿ ನನಗೆ ಆರಾಮಿದ್ದಿಲ್ಲ, ಟೈಫಾಯ್ಡ್ ಆಗಿತ್ತು, ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದೆ. ಡಾಕ್ಟರ್ ಅವ್ರು ಬ್ಯಾಡ್ ಅಂತಂದ್ರು. ಡಾಕ್ಟರ್ ಅಗ್ನೆಸ್ಟ್ ಮಾಡ್ಕೊಂಡು ಸಲೈನ್ ಕಿತ್ಕೊಂಡು ಹೋಗ್ಬಿಟ್ಟೆ, ಗ್ರೌಂಡಿಗೆ ಇಳಿದೆ. ಎಲ್ಲದರಾಗೂ ಫಸ್ಟ್ ಬಂದೆ, ಎಕ್ಸಾಮ್ ಬರದೆ ಫಸ್ಟ್ ಆಯಿತು, ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆದಮೇಲೆ ಮುಂದೆ ಆರ್ಡರ್ ಬಂತು, ಹೋಗ್ಬೇಕಂತ ಕಾಕ ಜಿಗಪ್ಪ ದೊಡ್ಡಪ್ಪರಿಗೆ ಹೇಳಕ್ಕೆ ಹೋದೆ, ನಾವು ಹಿಂಗ್ರಿ ನನ್ನ ನೌಕರಿ ಬಂದದ ಮತ್ತು ಆರ್ಡರ್ ಬಂದೈತಿ, ನಾವು ಹೋಗ್ತೀನಪ್ಪ ಹಾಜರಾಗಕ. ಈಕೆ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ನೌಕರಿ ಮಾಡ್ತಾಳಂತ, ಗಂಡ್ಮಕ್ಳೊಳಗೆ ನೌಕರಿ ಮಾಡ್ತಾಳಂತ. ಈಕೆ ನೌಕರಿ ಮಾಡಕ್ಕೆ ಕೊಡಬೇಡ್ರಿ ಈಕೆಗೆ ಹೋಗಕ್ಕ ಅಂತೇಳಂತ. ನಮ್ಮ ಅವ್ವನ ಕಣ್ಣೀರು ಸಮುದ್ರ, ನಮ್ಮ ಸಮುದ್ರ ಎಲ್ಲದವ್ರಿ. ಯಾಕಂದ್ರೆ ಪರಿಸ್ಥಿತಿ ಹಂಗ, ನಾನು ನೌಕರಿಗೆ ಹೋಗ್ತೀನಿ ಅನ್ಬೇಕು, ಅವ್ರು ಬೇಡ ಅನ್ಬೇಕು. ಅಂಥ ಸಂದರ್ಭದಲ್ಲಿ ನಮ್ಮವ್ವ ಏನಂದು, ಆಯ್ತವ ನೀನು ಹೋಗ್ಬಿಡು, ನೀನು ಏನಾರು ಯಾರ ಏನು ಅನ್ನೋಲಕ್ಕ ನೀವು ಹೋಗಿ ನೀನಂತೆ ಕಳಿಸಿದ್ಲು ನಮ್ಮವ್ವ. ನಾನು ನಮ್ಮವ್ವನ ಧೈರ್ಯದಿಂದ ನಾನು ಹೋಗಿ ಡ್ಯೂಟಿಗೆ ಹಾಜರಾದೆ. ಡ್ಯೂಟಿಗೆ ಹಾಜರಾದ್ಮೇಲೆ ನಮ್ಮ ಮನೆಯಲ್ಲಿ ಮತ್ತೆ ಫಂಕ್ಷನ್ ಆಗ್ಬೇಕಾಗಿರ್ತಾವಲ್ಲ, ಯಾವಾರ ಸಣ್ಣ ಪುಟ್ಟ ನಮ್ಮವ್ವ ದೇವ್ರಿಗೆ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ಲಂತೆ. ಮತ್ತು ಗಂಡ್ಮಕ್ಳಿಲ್ಲಲ್ಲ ನಮ್ಮ ಮನೆಯಲ್ಲಿ, ಮತ್ತೆ ಕರೆಯಕ್ಕೆ ಹೋದಿವಿ, ಬರ್ರಪ್ಪ ನೀವು ಬಾ ಕಾಕ, ನೀ ದೊಡ್ಡಪ್ಪ ಬಾ ಅಂತೇಳಿ. ಈಗ ನೌಕರಿಗೆ ಹೋಗಿ ತಪ್ಪಾಗೈತೆ ಅನ್ಬೇಕು, ನಾವು ಬರ್ತೀವಿ, ಇಲ್ಲಿಕಂದ್ರೆ ಬರಲ್ಲ ಅಂತಂದ್ರು. ಆಯ್ತಪ್ಪ ನಾನು ನೌಕರಿಗೆ ಹೋಗಿ ತಪ್ಪಾಗೈತಿ ಬರ್ರಿ ಅಂಥೇಳಿ ಕರ್ಕೊಂಡು ಅದೊಂದು ಫಂಕ್ಷನ್ ಮಾಡಿದ್ದೀವಿ. ಅವಾಗ ನಿರ್ಧಾರ ಮಾಡಿದೆ, ನಾನು ನಮ್ಮ ತಂಗಿ ಲಗ್ನ ಆಗೋ ತನಕ ನಾವು ಮದುವೆ ಮಾಡ್ಕೋಬಾರ್ದು ಅಂತೇಳಿ. ನಮ್ಮ ತಂಗಿದು ಒಂದು ಗೌರ್ಮೆಂಟ್ ಜಾಬ್ ಹುಡುಕಾಡಿ ಆಕಿಗೆ ಲಗ್ನ ಮಾಡಿ ಆಮೇಲೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಆಕಿನ ಮದುವೆ ಕರೆಯಕ್ಕೆ ಹೋದ್ರೂ ಕೂಡ ಅದೇ ವರ್ಡ್ ಬರಾಕತ್ತಿದ್ದು. ನಾವು ಅವ್ರು ಕರೆಯಕ್ಕೆ ಹೋಗಲಿಲ್ಲ. ಯಾರ ದಾರ್ಯಾಗ ಹೋಗೋರು ಯಾರಾದರೂ ನಮ್ಗೆ ಅಕ್ಕಿ ಕಾಳು ಹಾಕ್ತಾರೆ ಬಿಡು ಅಂತೇಳಿ ನಾವು ಸುಮ್ಮಾಗಿ ನಮ್ಮ ತಂಗಿ ಲಗ್ನ ಮಾಡಿದ್ರು ಅಂತಂದರೆ ಇಡೀ ಹುನಗುಂದ ಊರೇ ನಿಂತ್ಕೊಂಡು ನೋಡ್ತು. ರಾಜನ ಮಗಳು ರಾಜ ಇದ್ರೆ ಈ ರೀತಿ ಮದುವೆ ಮಾಡ್ತಿದ್ನಿಲ್ಲೋ ಗೊತ್ತಿಲ್ಲ, ಬಟ್ ರಾಜನ ಮಗಳು ರಾಜನ ಸ್ಥಾನದಾಗ ನಿಂತ್ಕೊಂಡು ಈ ರೀತಿ ಮದುವೆ ಮಾಡಿದ್ಲು ಅಂತೇಳಿ. ಅದು ಅಷ್ಟಾದ್ಮೇಲೆ ಎಲ್ಲ ಮುಗೀತು, ಮದುವೆ ಮಾಡ್ಕೊಂಡು ಆಕಿನ ಮದುವೆ ಮುಗೀತು. ನಮ್ಮ ಸಾಲಾಗಿಲ್ಲ ಹರಿದ್ವಿ. ಮತ್ತು ನನ್ನ ಮದುವೆ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ದೇವ್ರಂತ ನನಗೆ ಮಿಲ್ಟ್ರಿ ಹ್ಯಾಂಡ್ ನನ್ನ ಗಂಡ ಸಿಕ್ಕು. ಅವರಾದರೂ ಕೂಡ ಅವ್ರು ಎಂಥವ್ರು ಇರ್ತಾರೋ, ಏನು ಮುಂದೆ ಏನು ಮಾಡ್ತಾರೋ, ನನಗೆ ಕಳಿಸ್ತಾರೋ ಏನು ಬಿಡ್ತಾರೋ ಅನ್ನೋಂಥ ಅದು ಒಂದು ನನಗೆ ಇದು ಇತ್ತು, ಅಂಜಿಕೆ. ಬಟ್ ಅವರು ನಾನು ಇನ್ನೂ ಡ್ಯೂಟಿ ಒಳಗೆ ನೆಗ್ಲಿಜೆನ್ಸಿ ಮಾಡ್ತೀನಿ, ಬಟ್ ಅವ್ರು ಮಾಡೋಕ್ಕೆ ಕೊಡೋಂಗಿಲ್ಲ. ಅವರು 22 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದಾರೆ. ಸ್ವಲ್ಪ ಲೇಟ್ ಆತಂತಂದ್ರೆ ನೀ ಎಂತ ನೌಕರಿ ಮಾಡ್ತೀನಿ, ನೀನು ಹೋಗ್ಬಾರ್ದ, ನೀನು ಮೊದಲು ಬೆಲ್ಟ್ ಸೀದಾ ಹಾಕೋದು, ಸ್ಟಾರ್ ಹಚ್ಕೋ, ಡ್ರೆಸ್ ಹಾಕೊಳ್ಳುವಾಗ ಅವರು ಬಂದು ಈ ಸ್ಟಾರ್ ಹಾಕೊಡ್ದು, ಇದು ಹೆಂಗೆ ನೌಕರಿ ಮಾಡ್ತೀನಿ ನೀನು ಅಂತೇಳಿ ಅಂತ ಗಂಡ ನನಗೆ ಸಿಕ್ಕಿದ್ದಾರೆ. ನಮ್ಮ ಅತ್ತಿ ಮಾವ ಅಂತೂ ಇಡೀ ಊರಿಗೆ ಹೇಳ್ಕೊತ ಅಡ್ಡಾಡ್ತಿದ್ರು, ನಮ್ಮ ಸೊಸಿ PSI ಆದಾಳ, ನಮ್ಮ ಸೊಸಿ ಹಂಗದಾಳ ಅಂತೇಳಿ ಅಷ್ಟೆಲ್ಲ ಹೆಮ್ಮೆಯಿಂದ ಮಾಡಿದರು. ಮುಂದೆ ಒಂದು ದಿವಸ ನಾನು ಪ್ರಮೋಷನ್ಗಳು ಎಲ್ಲ ನನ್ನ ಇಲ್ಕಲ್ಲದಲ್ಲಿ ಹುನಗುಂದಲ್ಲಿ ಆಗಿಬಿಟ್ಟು ಆ ಸ್ಟೇಷನ್ಕನೇ ನಾನು PSI ಹೋದೆ, ಸ್ಟೇಷನ್ಕನೇ ASI ಹೋದೆ ನಾನು. ಆ ಸಂದರ್ಭದಲ್ಲಿ ನನಗೆ ನೌಕರಿ ಆಗಿದ್ದಕ್ಕೆ ತಪ್ಪಾಗೈತೆ ಅಂತಂದ್ರಲ್ಲ ಅವರು, ಇಲ್ಲಿ ಅದಾಳಲ್ರಿ ಈಗ ಸಾಹೇಬ್ ಅದಾಳಲ್ಲ ನಮ್ಮ ಮಗಳ್ರಿ, ಆಕಿ ನಂಬರ್ 1 ಅದಾಳ್ರಿ, ನಮ್ಮೆಲ್ಲ ನಾಯಕರ ಹೆಸರು ತೊಗೊಂಬಂದಿದ್ದಾಳ್ರಿ, ನಮ್ಮ ಭಾಳ ಹೆಮ್ಮೆ ಐತ್ರಿ, ನಮ್ಮ ಮಗಳು ಭಾರಿ ನೋಡ್ರಿ ಅಂಥೇಳಿ. ಇದಕ್ಕೆಲ್ಲ ಸಾಧನೆ ಮಾಡಿ ನನಗೆ ಇದಕ್ಕೆಲ್ಲ ಸ್ಕೋಪ್ ಕೊಟ್ಟಂತಹ ಅವಾಗ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಪ್ರಥಮ ಟೀಚರ್ ಆಗಿದ್ದರು. ಅವ್ರು ಹೋಗೋ ಟೈಮ್ದಾಗ ಅವ್ರಿಗೂ ಹಿಂಗೆ ಟೀಕೆ ಮಾಡ್ತಿದ್ರು, ಏನೋ ಒಬ್ರಿಗೆ ಯಾಕೆ ಹೋಗ್ತಾಳ ಹಂಗೆ ಹಿಂಗೆ ಅಂತ ಕಾಡಿಸಿದ್ರೆ ಅವ್ರ ಯಜಮಾನರು ಜ್ಯೋತಿಬಾ ಫುಲೆ ಅವರು ಸಾಥ್ ಕೊಡ್ತಿದ್ರು. ಅವರು ನೀವು ಹೋಗಿ ನೀನು ಏನಾಗಿದ್ದು ನಾನು ನೋಡ್ತೀನಿ ಅಂತೇಳಿ. ಆ ಥರ ನಮ್ಮವ್ವ ಸಾವಿತ್ರಿಬಾಯಿ ಫುಲೆಗೆ ಜ್ಯೋತಿಬಾ ಫುಲೆ ಹಂಗೆ ಸಾಥ್ ಕೊಟ್ಟರು, ಆ ರೀತಿ ನಮ್ಮವ್ವ ನನಗೆ ಆ ರೀತಿ ಸಾಥ್ ಕೊಟ್ಟು ಈ ಮಟ್ಟಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕೆ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಅವ್ರ ಟೀಕೆಗೆ ಮಾತು ಕೇಳಿ ನಾನೇನಾದರೂ ಬಿಟ್ಟಿದ್ರಂದ್ರೆ ನನ್ನಂಥ ಮೂರ್ಖಳ ಯಾರೂ ಇರ್ತಿದ್ದಿಲ್ಲ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದರೆ ಇಷ್ಟೆಲ್ಲ ನನ್ನ ಸಾಧನೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಂತಂದ್ರೆ ನಮ್ಮವ್ವಗೆ ನಾನು ಏನು ಮಾಡಿದ್ರು ನಾನು ಕಡಿಮೆನೇ. ನಮ್ಮ ತಾಯಿ ಇಲ್ಲ, ಬಟ್ ಈಗ 19 ವರ್ಷ ಆಯಿತು ನಮ್ಮ ಅವ್ವಗೆ ನಾನು ಕಳ್ಕೊಂಡಿದ್ದೀನಿ. ಬಟ್ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಾಯಿಂದರೆ ಅಂತ ತಿಳ್ಕೊಂಡು ನಾನು ನಿಮಗೆಲ್ಲರಿಗೂ ಹೇಳ್ತೀನಿ, ನನ್ನಂಥ ಮಗಳು ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ ನಿಮ್ಮ ಕೈಲಿ 10 ಪೈಸಾ ಕೊಡೋಕ್ಕಾಗಲಿ ಅಂದ್ರೆ 5 ಪೈಸಾ ಕೊಟ್ಟು ಆಕಿಗೆ ಸಾಥ್ ಕೊಡ್ರಿ. ಬಟ್ ಈಕಿ ರೈತನ ಮಗಳದಾಳ, ಬಡವಳ ಮಗಳದಾಳ, ಈಕಿಗೆ ಯಾಕೆ ಬೇಕು ಅನ್ನುವಂಥ ಗುಣ ನಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದರೆ ಮುಂದೆ ಬರ್ತಕ್ಕಂಥ ಸಿಚುವೇಶನನ್ನೇ ಚೇಂಜ್ ಹಾಕೋತಾನೆ ಹೋಗ್ತವೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಇರೋಂಗಿಲ್ಲ. ಈಗ ನನಗೆ ಆ ರೀತಿ ಹೀಯಾಳಿಸಿದ್ರು, ಈಗ ಈ ರೀತಿ ಕುರ್ಚಿ ಮೇಲೆ ಆ ಕುರ್ಚಿ ಮೇಲೆ ಧೂಳಿದೆ, ಇದು ಬೇಡ ಇಲ್ಲಿ ಕುಂದ್ರು ಅಂತೇಳಿ ವರ್ಷ ಕುಂದಿರಿಸ್ತಾನೆ ಅವ್ರು ಅಂದವರೇ ನನಗೆ ಈ ರೀತಿ ಕುಂದಿರಿಸ್ತಾರಂತಂದರೆ ನಾನು ಎಷ್ಟೊಂದು ಪುಣ್ಯ ಮಾಡಿರ್ಬೇಕಂತ ತಾಯಿ ಹೊಟ್ಟೆ ಹುಟ್ಟಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಮಗಳ ಇಡೀ ಹುನಗುಂದ ತಾಲೂಕಿಗೆ ನಾನು ಪ್ರಥಮ PSI ನಾನೇ, ಪ್ರಥಮ ಪೊಲೀಸು ನಾನೇ, ಪ್ರಥಮ ಹವಾಲ್ದಾರ ನಾನೇ, ASI ನಾನೇ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ.
ಅದೇ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಮತ್ತೆ ನಾನು ನಮ್ಮ ತಾಯಿ ತಂದೆ ಕಳ್ಕೊಂಡ್ರು ಕೂಡ ಅಲ್ಲಿ ನಮ್ಮ ಅತ್ತಿ ಮಾವನು ಕೂಡ ನನಗೆ ಅದೇ ಥರ ಸಿಕ್ಕಿದ್ದಾರೆ. ಅವರು ಕೂಡ ನನಗೆ ಸಾಥ್ ಕೊಟ್ಟಿದ್ದಾರೆ. ಮೇಲಾಗಿ ನಮ್ಮ ಯಜಮಾನರು ಎಲ್ಲಿ ಬೇಕಾದಲ್ಲಿ ಹೋಗಲ್ಲ, ನನ್ನ ಡ್ಯೂಟಿ ಟೈಮ್ ಆಗಿದೆ ಅಂತ ಇಮಿಡಿಯೇಟ್ಲಿ ಕಾರ್ ತೊಗೊಂಬಂದು ನಿಂದಿರ್ತಾರೆ, ಬಾ ಮೊದಲು ಹೋಗು ನಿನ್ನ ಡ್ಯೂಟಿಗೆ, 5 ನಿಮಿಷ ಲೇಟ್ ಆತಂತಂದ್ರೆ ಮತ್ತೆ ಯಾರ ಕೈಲಿ ಅನ್ನಿಸ್ಕೊಳಕ್ಕೆ ಹೋಗಬೇಡ ನೀನು ಅನ್ನುವಂಥ ಗುಣದಂತ ನನ್ನ ಗಂಡ ಸಿಕ್ಕಿದ್ದಾನೆ. ಅದು ನನಗೆ ಹೆಮ್ಮೆಯ ವಿಷಯ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನಿಲ್ಲಿ ಆರಕ್ಷಕರಾಗಿ ಇಲ್ಲಿ ಸೇವೆ ಮಾಡಿದರೆ ನನ್ನ ಗಂಡ ಗಡಿನಲ್ಲಿ ನನಗೆ ರಕ್ಷಣೆ ಮಾಡಿ ನಮ್ಗೆಲ್ಲರಿಗೂ ಕಾದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊತೀನಿ. ಆಮೇಲೆ ಇಲ್ಲಿ ಕುಂತಂಥ ಎಲ್ಲ ತಾಯಂದಿರೂ ಕೂಡ ಒಂದೊಂದೊಂದೊಂದೊಂದು ಸಾಧನೆ ಮಾಡಿದವರು ಇದ್ದಾರೆ. ಈಗ ಡಾಕ್ಟರ್ ಅವ್ರು ಹೇಳ್ತೀನಿ, ಡಾಕ್ಟರ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡಾಕ್ಟರ್ ಅವರಂದ್ರೆ ಒಂದು ದೇವ್ರಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು, ಅವ್ರ ಕೈಯಲ್ಲೇ ನಾವು ಹೋಗ್ಬಿಟ್ಟಿರ್ತೀವಿ. ಅವರು ಎಷ್ಟೊಂದು ಪೇಷನ್ಸ್ ಇಟ್ಕೊಂಡು ಎಷ್ಟು ಮಂದಿ ಕೈಲಿ ಅನ್ನಿಸ್ಕೊಂಡು ಯಾವ ರೀತಿ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಒಂದು ಉಳಿಲಾರ್ದಂತಹ ಜೀವಿಗೆ ಒಂದು ಉಳಿಸ್ತಾರಂತಂದ್ರೆ ಅವ್ರಿಗೂ ಕೂಡ ಒಂದು ನಾನು ಹ್ಯಾಂಡ್ಸ್ ಅಪ್ ಮಾಡ್ತೀನಿ. ಆಮೇಲೆ ಎಲ್ಲ ಗುರುಗಳಿದ್ದಾರೆ ನೋಡ್ರಿ, ನೀವೆಲ್ಲ ನಮಗೆ ಫೌಂಡೇಶನ್ ಹಾಕಲಿಲ್ಲ ಅಂತಂದ್ರೆ ನಾವು ಈ ಮಟ್ಟಕ್ಕೆ ಬರೋಂಗಿಲ್ಲ. ಡಾಕ್ಟ್ರು, ಇಂಜಿನಿಯರು, ಟೀಚರ್ಸು, ಪೊಲೀಸರು, PSI, IAS, IPS ಯಾರಿಂದ ಆಗೋದು? ನಾವು ಎಲ್ಲ ನಮ್ಮ ಟೀಚರ್ಸ್ಲಿಂದ ಆಗೋದು. ಇವರೆಲ್ಲ ಒಳ್ಳೆ ನಮ್ಗೆ ಅಭ್ಯಾಸ ಕೊಟ್ಟರೆ ನಾವು ಮುಂದುವರಿತೀವಿ, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಮೊದಲನೇ ಫೌಂಡೇಶನ್ ಹಾಕೋದು ತಂದೆ ತಾಯಿ, 2ನೇ ಫೌಂಡೇಶನ್ ಹಾಕೋದು ಗುರುಗಳು. ಅದಕ್ಕೆ ನಾವು ಗುರುಗಳಿಗೆ ಎಷ್ಟಾದ್ರೂ ನಾವು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರು ನಾವು ಕಡಿಮೆ. ಯಾಕಂತಂದ್ರೆ ಏನಾದ್ರೂ ಸ್ಕೂಲ್ನಲ್ಲಿ ಈಗಿನ ಕಾಲ ಹೆಂಗದಂದ್ರೆ ಪೇರೆಂಟ್ಸ್ ಯಾರಾದರೂ ಬೈದ ತಕ್ಷಣ ಹುಡುಗರಿಗೆ ಪೇರೆಂಟ್ಸ್ ಇದಕ್ಕೆ ಬರ್ತಾರೆ. ಯಾಕ್ರಿ ನಮ್ಮ ಹುಡುಗ ಬಡಿದ್ರಂತಲ್ಲ ಹೆಂಗೆ ಅಂಥೇಳಿ ಜಗಳಕ್ಕೆ ಬೀಳ್ತಾರೆ ಟೀಚರ್ಸ್ಗೆ. ಅವ್ರಿಗೇನು ಬೇಕಾದಂಗೆ ಪಗಾರ ಬರ್ತದೆ, ಆರಾಮ್ ಕುಂತು ಹೋಗ್ಬೋದು. ಅವರು ಎದಕ್ಕೆ ಹೊಡಿತಾರೆ? ಅವರು ನಾವು ಕಲೀಲಿ ಅಂತ ಹೊಡಿತಾರೆ. ನಮ್ಗೆ ಇವೆಲ್ಲ ಕೈ ಇಷ್ಟಿರ್ತಪ್ಪ ಬಾಯ್ತಿದ್ದು ಮೊದಲು ಹೊಡೆದ್ರಂದ್ರೆ, ಅಮ್ಮ ಹಂಗೆ ಹೊಡೆದಾರ ನೋಡು ಅಂತ ಹೇಳಿದ್ರೆ ನಾವು ಬರೋಬ್ಬರಿ ಆಗೈತೇಳಿ ನಿಮ್ಗೆ ಹೊಡೆದಿದ್ದೆ ಬೇಸ್ ಮಾಡ್ಯಾರ ಅವ್ರು ಅಂತೇಳಿ ನಮ್ಮವ್ವಾರ ಹಂಚಿನಾಗ ಅರ್ಬಿ ಕಾಸಿ ತೊಗೊಂಡು ಕೈಗೆ ಹಚ್ತಿದ್ರು. ಆದರೆ ಟೀಚರ್ ಹೋಗಿ ಕೇಳ್ತಿದ್ದೆಲ್ಲ ಯಾಕೆ ಹೊಡೆದಿರಂತ. ಈಗಿಲ್ಲ, ಸ್ಟೇಷನ್ಗೆ ಬರ್ತಾರೆ ಟೀಚರ್ ಕಂಪ್ಲೇಂಟ್. ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ಶಾಣ್ಯರಾದ್ರೆ ನಾಳೆ ಅವ್ರಿಗೆ ಪಗಾರ ಕೊಡಲ್ಲ. ನಾನೇನು ತೊಗೊಂಡೋಗಿ ನಮ್ಮ ಟೀಚರ್ಸ್ಗೆ ಕೊಡೋಕತ್ತಿಲ್ಲ, ಬಟ್ ಅವ್ರು ಕಲಿಸಿದಂಥ ವಿದ್ಯೆ ನನ್ನ ತಲೆಯಲ್ಲಿದೆ. ಅದನ್ನೇ ನಾನು ಅವ್ರಿಗೆ ಎಷ್ಟಾದರೂ ಸಾವಿರಾರು ಸಾರಿ ನಾವು ಕೃತಜ್ಞತೆ ಅರ್ಪಿಸಿದ್ರು ನಾನು ಕಡಿಮೆ. ಬಟ್ ನೀವು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಓದಿಸ್ರಿ, ಚೆನ್ನಾಗಿ ಓದಿಸ್ರಿ, ಬಡವ್ರಿಗೆ ಸಹಾಯ ಮಾಡಿರಿ. ಆಮೇಲೆ ಇಲ್ಲಂತ ಎಲ್ಲ ಗುರುಗಳಿಗೆ ಸಾಥ್ ಕೊಡ್ರಿ. ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ತಾಯಂದಿರಿಗೂ ನಾನು ಹೇಳೋದು ಇಷ್ಟೇ, ನಮ್ಮಂಥ ಮಕ್ಕಳಿಗೆ ಯಾರಾದರೂ ಇದ್ರೂ ಕೂಡ ನಮ್ಮ ಕೈಲಿ ಏಟಾಗಲೂ ಆಗ್ಲಿಕ್ಕಂತಂದ್ರು ಒಂದು 5 ಪೈಸೆ ಕೊಟ್ಟವ್ರಿಗೆ ಸ್ಕೋಪ್ ಕೊಡ್ರಿ ಅಂತ ಹೇಳುತ್ತಾ, ಹಾಗೂ ಇಲ್ಲಿ ಅಣ್ಣಂದಿರು ಕೂತಿದ್ದಾರೆ, ನೀವಾದರೂ ಕೂಡ ಅಷ್ಟೇ. ಅಲ್ಲಿ ಎಲ್ಲರೂ ಕುಂತಿದ್ದೀರಿ, ತಂದೆಯವರು, ಅಣ್ಣ ತಮ್ಮರ ಸಮಾರ ಎಲ್ಲರೂ ಕುಂತಿದ್ದೀರಿ. ನಿಮಗೂ ಕೂಡ ಅದನ್ನೇ ಹೇಳ್ತೀನಿ, ಯಾವ ಬಡವ್ರ ಮಕ್ಕಳು ಇರ್ತಾರೆ ಅವ್ರಿಗೆ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಹಾಗೂ ಎಲ್ಲ ತಾಯಂದಿರಿಗೆ ಹೇಳೋದಷ್ಟೇ, ಒಂದು ಮಹಿಳೆ ಸಾಧನೆ ಮಾಡಲಿಕ್ಕೆ ಹಿಂದೆ ಸ್ಕೋಪ್ ಕೊಡೋ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅಂತಂತಂದ್ರೆ ಅದು ನಮ್ಮ ತಾಯಿ. ನೀವು ಕೂಡ ಅದೇ ಥರ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಈ ಮಟ್ಟಿಗೆ ತೊಗೊಂಬನ್ರಿ. ನನಗಿಂತ ದೊಡ್ಡ ದೊಡ್ಡ ಆಫೀಸರ್ ಮಾಡಿರಿ. ಯಾಕಂದ್ರೆ ನಾನು ಈ ಮಟ್ಟಕ್ಕೆ ನಾನು ಬರ್ತೀನಿ ಅಂತ ನಾನು ಮನಸ್ಸಿನಾಗ ಅಂದ್ಕೊಂಡಿದ್ದಿಲ್ಲ. ಪೊಲೀಸ್ ಆಗಿದ್ದೀನಿ, ಹವಾಲ್ದಾರ್ ಆಗಿದ್ದೀನಿ, ರಿಟೈರ್ಡ್ ಆಗ್ತಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ PSI ಆಗಿ ನನಗೆಲ್ಲರಿಗೂ ನಿಮ್ಮಂಥವ್ರಿಗೆ ಕೆಲವರಿಗೆ ತೊಂದರೆಯಲ್ಲಿದ್ದಂಥವ್ರಿಗೂ ಕೂಡ ರಕ್ಷಣೆ ಮಾಡೋಕ್ಕೆ ನನಗೆ ಅವಕಾಶ ದೇವ್ರು ಕೊಟ್ಟಿದ್ದಾನೆ. ಆಮೇಲೆ ನೀವು ಎನಿ ಟೈಮ್ ನನಗೆ ರಾತ್ರಿ 12-1 ಗಂಟೆಗಾದ್ರೂ ಕಾಲ್ ಮಾಡಿ ನಮ್ಗೆ ಈ ರೀತಿ ತೊಂದರೆ ಅದ ಅಂದ್ರೂ ಕೂಡ ನಾನು ನಿಮಗೆ ಬಂದು ಸಪೋರ್ಟ್ ಮಾಡಿ ನಿಮ್ಮ ಸಾಥ್ ನಿಂದಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೂ ನಾನು ಈ ವೇದಿಕೆಗೆ ಬರಮಾಡಿಕೊಂಡಿದ್ದಂತಹ ಈ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಚೇರ್ಮನ್ರಿಗೆ, ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಅಭಿನಂದಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದಿಂದ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.